ಖಂಡಿತ ಭಾಳ ದಿನ ವೇಕೆಂಟ್ ಇತ್ತು, ಮುಖ್ಯಮಂತ್ರಿಗಳು ಅಲ್ಲಿ ಹೋಗೋಕ್ಕಾಗಿರಲಿಲ್ಲ. ಸೊ ಇಬ್ಬರು ಕೂಡ ಹೋಗ್ತಾ ಇದ್ದೀವಿ. ಸಂಪುಟ ಪುನರ್ರಚನೆ ಎಲ್ಲ ಮುಖ್ಯಮಂತ್ರಿ ಬಿಟ್ಟದಂಥ ವಿಚಾರ. ಅವರು ಮುಖ್ಯಮಂತ್ರಿಗಳು ಅವ್ರು ಏನು ತೀರ್ಮಾನ ಮಾಡ್ತಾರೆ ಹಾಲನ್ ದರ ರೈತರು ಬದುಕಬೇಕೋ ಬೇಡವ? ರೈತರು ಬದುಕಬೇಕು. ಇಷ್ಟು ದಿನ ನಾವು ಯಾಕೆ 5 ಗ್ಯಾರಂಟಿ ಕೊಟ್ಟು ಅಂತಂದರೆ, ಜನ ತತ್ತರಿಸ್ತಾ ಇದ್ದಾರೆ, ಬೆಲೆಗಳೆಲ್ಲ ಮೇಲಕ್ಕೆ ಹೋಗ್ತಾ ಇದೆ, ಅವ್ರನ್ನ ಬದುಕಿಸ್ಬೇಕು ಅಂತಲೇ 5 ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದು. ಸರ್, ಇವತ್ತು ವಕ್ಫ್ ಬಿಲ್ ಮಂಡನೆ ಆಗ್ತಾ ಇದೆ ಸರ್, ಕೇಂದ್ರ ಅದ್ರ ಬಗ್ಗೆ ಈಗಾಗಲೇ ನಮ್ಮ ಏನು ವ್ಯಕ್ತಪಡಿಸಬೇಕು ನಮ್ಮ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ವ್ಯಕ್ತಪಡಿಸಿದೆ. ಖಂಡಿತ ಭಾಳ ದಿನ ವೇಕೆಂಟ್ ಇತ್ತು, ಮುಖ್ಯಮಂತ್ರಿಗಳು ಅಲ್ಲಿ ಹೋಗೋಕ್ಕಾಗಿರಲಿಲ್ಲ. ಸೊ ಇಬ್ಬರು ಕೂಡ ಹೋಗ್ತಾ ಇದ್ದೀವಿ. ಸಂಪುಟ ಪುನರ್ರಚನೆ ಎಲ್ಲ ಮುಖ್ಯಮಂತ್ರಿ ಬಿಟ್ಟದಂಥ ವಿಚಾರ. ಅವರು ಮುಖ್ಯಮಂತ್ರಿಗಳು ಅವ್ರು ಏನು ತೀರ್ಮಾನ ಮಾಡ್ತಾರೆ ಮಂಡನೆ ಆಗ್ತಾ ಇದೆ ಸರ್. ಇವತ್ತು ಹಾಲನ್ ದರ ರೈತರು ಬದುಕಬೇಕೋ ಬೇಡವ? ರೈತರು ಬದುಕಬೇಕು. ಇಷ್ಟು ದಿನ ನಾವು ಯಾಕೆ 5 ಗ್ಯಾರಂಟಿ ಕೊಟ್ಟು ಅಂತಂದರೆ, ಜನ ತತ್ತರಿಸ್ತಾ ಇದ್ದಾರೆ, ಬೆಲೆಗಳೆಲ್ಲ ಮೇಲಕ್ಕೆ ಹೋಗ್ತಾ ಇದೆ, ಅವ್ರನ್ನ ಬದುಕಿಸ್ಬೇಕು ಅಂತಲೇ 5 ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದು. ಸರ್, ಇವತ್ತು ವಕ್ಫ್ ಬಿಲ್ ಮಂಡನೆ ಆಗ್ತಾ ಇದೆ ಸರ್, ಕೇಂದ್ರ ಅದ್ರ ಬಗ್ಗೆ ಈಗಾಗಲೇ ನಮ್ಮ ಏನು ವ್ಯಕ್ತಪಡಿಸಬೇಕು ನಮ್ಮ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ವ್ಯಕ್ತಪಡಿಸಿದೆ. ಖಂಡಿತ ಭಾಳ ದಿನ ವೇಕೆಂಟ್ ಇತ್ತು, ಮುಖ್ಯಮಂತ್ರಿಗಳು ಅಲ್ಲಿ ಹೋಗೋಕ್ಕಾಗಿರಲಿಲ್ಲ. ಸೊ ಇಬ್ಬರು ಕೂಡ ಹೋಗ್ತಾ ಇದ್ದೀವಿ. ಸಂಪುಟ ಪುನರ್ರಚನೆ ಎಲ್ಲ ಮುಖ್ಯಮಂತ್ರಿ ಬಿಟ್ಟದಂಥ ವಿಚಾರ. ಅವರು ಮುಖ್ಯಮಂತ್ರಿಗಳು ಅವ್ರು ಏನು ತೀರ್ಮಾನ ಮಾಡ್ತಾರೆ ಮಂಡನೆ ಆಗ್ತಾ ಇದೆ ಸರ್. ಇವತ್ತು ಹಾಲನ್ ದರ ರೈತರು ಬದುಕಬೇಕೋ ಬೇಡವ? ರೈತರು ಬದುಕಬೇಕು. ಇಷ್ಟು ದಿನ ನಾವು ಯಾಕೆ 5 ಗ್ಯಾರಂಟಿ ಕೊಟ್ಟು ಅಂತಂದರೆ, ಜನ ತತ್ತರಿಸ್ತಾ ಇದ್ದಾರೆ, ಬೆಲೆಗಳೆಲ್ಲ ಮೇಲಕ್ಕೆ ಹೋಗ್ತಾ ಇದೆ, ಅವ್ರನ್ನ ಬದುಕಿಸ್ಬೇಕು ಅಂತಲೇ 5 ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದು. ಸರ್, ಇವತ್ತು ವಕ್ಫ್ ಬಿಲ್ ಮಂಡನೆ ಆಗ್ತಾ ಇದೆ ಸರ್, ಕೇಂದ್ರ ಅದ್ರ ಬಗ್ಗೆ ಈಗಾಗಲೇ ನಮ್ಮ ಏನು ವ್ಯಕ್ತಪಡಿಸಬೇಕು ನಮ್ಮ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ವ್ಯಕ್ತಪಡಿಸಿದೆ.